ಬೆಳಕು ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ, ಬರ್ತ್ಡೇ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಕ್ ಬಂದಿದ್ದೀನಿ. ಬೇಬಿ ಫೋಟೋ ಮತ್ತೆ ಚಿಕ್ಕವರು ದೊಡ್ಡವರು ಯಾರ್ದು ಬೇಕಾದ್ರೂ ಗರ್ಲ್ಸ್ ಫೋಟೋ ಹಾಕ್ಬಿಟ್ಟು ನೀವು ಈ ತರ ಎಡಿಟಿಂಗ್ ಮಾಡ್ಕೋಬಹುದು. ಬನ್ನಿ, ಸಿಂಪಲ್ ಟ್ರಿಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿದ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗೋದು. ವಿಡಿಯೋ ಕೊನೆವರೆಗೂ ನೋಡಿ, ಮತ್ತೆ ಈ ವಿಡಿಯೋಗೆ ಲೈಕ್ ಮಾಡಿ. ಕೊನೆವರೆಗೂ ನೋಡ್ಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ಈ ಚಾನಲ್ನ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನಿತರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನಮ್ಮ ಇದಕ್ಕೊಂದು ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ. ಪ್ರಾಜೆಕ್ಟ್ ಲಿಂಕ್ ಎಲ್ಲಿರುತ್ತೆ ಅಂದರೆ ಇದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅದಕ್ಕೆ ಲಾಕ್ ಇರುತ್ತೆ, 3 ಸ್ಟೆಪ್ಪು ಪಾಸ್ವರ್ಡ್ ಇರುತ್ತೆ. ನೀವು ವಿಡಿಯೋ ಒಂದು ಸ್ವಲ್ಪನೂ ಸ್ಕಿಪ್ ಮಾಡ್ದಾನೆ ವಿಡಿಯೋ ಕೊನೆವರೆಗೂ ನೋಡಿದ್ರೇನೆ ಆ ಪಾಸ್ವರ್ಡ್ ನಿಮಗೆ ಸಿಗುತ್ತೆ. ಆ ಪಾಸ್ವರ್ಡ್ನ ನೀವು 3 ಸ್ಟೆಪ್ ಪಾಸ್ವರ್ಡ್ ಇರುತ್ತೆ, 2 ನಂಬರು 6 ನಂಬರ್ ಇರ್ತವೆ, 3 ಸ್ಟೆಪ್ ಇರುತ್ತೆ. ಅದು 6 ನಂಬರು 3 ಭಾಗವಾಗಿ ನಾನು ಪಾಸ್ವರ್ಡ್ ಹಾಕಿರ್ತೀನಿ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ. ಮೇಲ್ಗಡೆ ಬರೋದು ಹೋಗೋದು ಮಾಡುತ್ತೆ ಪಾಸ್ವರ್ಡು. ಆ ಪಾಸ್ವರ್ಡನ್ನ ಹಾಕ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಈ ತರ ಇಲ್ಲೆಲ್ಲ ರೆಡಿ ಮಾಡಿ ಇಕ್ಕಿರ್ತೀನಿ. ಇಲ್ಲಿ ಡೇಟ್ ಅಂತ ಇದೆ ನೋಡಿ, ಆ ಡೇಟ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೇಟ್ನ ಚೇಂಜ್ ಮಾಡ್ಕೊಳ್ಳಿ, ಯಾವ ಡೇಟ್ ಇರುತ್ತೆ ನಿಮ್ಮ ಬರ್ತ್ಡೇ. ನೋಡಿ, ಇವಾಗ ಸುಮ್ಮನೆ ನಾನು ಡೆಮೋ ಆಗ್ತಾ ಇದ್ದೀನಿ. ಡೇಟು, ಮಂತ್, ಇಯರ್ ಎಲ್ಲಾನು ಚೇಂಜ್ ಮಾಡ್ಕೋಬಹುದು ನೀವು. ನೋಡಿ, ಈ ತರ 2026, 27 ಆ ತರ ಚೇಂಜ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಹೋಗಿ ನಿಮ್ಗೆ ಇಷ್ಟ ಆಗುವಂತ ಕಲರ್ನ ಇಲ್ಲಿ ಚೂಸ್ ಮಾಡ್ಕೋಬಹುದು. ನಾನು ಕೊಟ್ಟಿರುವಂತ ಕಲರ್ನೇ ಹಾಕೋಬೇಕಂತ ಏನಿಲ್ಲ, ನಿಮ್ಗೆ ಇಷ್ಟ ಆಗುವಂತ ಕಲರ್ನ ಚೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಕಲರ್ ಅಂತಿದೆ. ಮತ್ತೆ ಈ ಕಡೆ ಬಂದ್ರೆ ಬಾರ್ಡರ್ ಶಾಡೋ ಅಂತಿದೆ ನೋಡಿ. ಕೆಳಗಡೆ ಬಂದ್ರೆ ಸೆಂಟ್ರಿಗೆ ನಾನು ವೈಟ್ ಎಫೆಕ್ಟ್ ಹಾಕಿರ್ತೀನಿ. ಅದ್ರ ವೈಟ್ ಎಫೆಕ್ಟ್ ನ ನೀವು ಬೇರೆ ಕಲರ್ ಇಟ್ಕೊಂಡ್ರೆ ಸೆಟ್ ಆಗ್ಲಿಲ್ಲ ಅಂತಂದ್ರೆ ತಕೊಂಡ್ಬಿಡಿ ಅದನ್ನ. ನೋಡಿ, ಈ ತರ ನಿಮ್ಗೆ ಇಷ್ಟ ಆಗುವಂತ ಕಲರ್ನ ಹಾಕೊಂಡು ಕೆಳಗಡೆ ಬಂದ್ರೆ ನೇಮ್ ಇರುತ್ತೆ. ನೀವು ಯಾರ ಬರ್ತ್ಡೇ ಮಾಡ್ತಾ ಇರ್ತೀರೋ ಅವ್ರ ನೇಮ್ನ ಇಲ್ಲಿ ಕನ್ನಡದಲ್ಲೇ ಬರಿಬೇಕಾಗುತ್ತೆ. ನೋಡಿ, ಬರಿತೀನಿ ನೋಡಿ. ನಾನು ಇವಾಗ ನೋಡಿ ಪಾರು ಅಂತ ಬರಿತೀನಿ. ಇವಾಗ ನೋಡಿ ಪಾರ್ವತಿ ಅಂತ ಬರ್ದಿದ್ದೀನಿ. ನೋಡಿ, ಈ ತರ ಕ್ಲಿಕ್ ಮಾಡ್ಕೊಂಡು ಒಂದ್ ಸ್ವಲ್ಪ ಜಾಸ್ತಿ ಆ ಕಡೆ ಈ ಕಡೆ ಹೋಯ್ತು ಅಂತಂದ್ರೆ ಈ ತರ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಕಡೆ ಲೆಫ್ಟ್ ಇಂದ ರೈಟ್ ಗೆ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ಮೇಲ್ಗಡೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಕಡೆ ತಂದ್ಬಿಟ್ಟು ಕರೆಕ್ಟ್ ಆಗಿ ಇಕ್ಕಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಸ್ಪೇಸ್ ಗೆ. ನೋಡಿ, ಇದನ್ನು ಕೂಡ ನೀವು ಕಲರ್ ಚೇಂಜ್ ಮಾಡ್ಕೋಬಹುದು, ನಿಮ್ಗೆ ಇಷ್ಟ ಆಗುವಂತ ಕಲರ್ ಅಲ್ಲೇ ಇಟ್ಕೋಬಹುದು. ಇದನ್ನು ನೋಡ್ತಾ ಇದೀರಲ್ಲ, ನೋಡಿ ಈ ತರ ಕಲರ್ನ ಇಟ್ಕೊಂಡು ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ಇವಾಗ ಅಲ್ಲಿ ಡೇಟ್ ಆಯ್ತು, ಮತ್ತೆ ನಿಮ್ದು ಬರ್ತ್ಡೇ ಡೇಟ್ ಆಯ್ತು, ಹೆಸರಾಯ್ತು. ಮತ್ತೆ ಎಷ್ಟನೇ ಬರ್ತ್ಡೇ ಅಂತ ಹಾಕಂಗಿದ್ರೆ ನೀವು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಇಲ್ಲಿ ಟೆಕ್ಸ್ಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಷ್ಟನೇ ವರ್ಷದ ಬರ್ತ್ಡೇ ಅಂತ ಹಾಕೋಬಹುದು. ಇವಾಗ ನೆಕ್ಸ್ಟ್ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಇಮೇಜ್ ನ ಆಡ್ ಮಾಡ್ಬೇಕಾಗುತ್ತೆ. ನೀವು ಇಮೇಜ್ ನ ಆಡ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬನ್ನಿ. ಇಲ್ಲಿ ಬ್ಲಾಕ್ ಟೆಂಪ್ಲೇಟ್ ಇರುತ್ತೆ, ಈ ಟೆಂಪ್ಲೇಟ್ ನ ಹೈಡ್ ಮಾಡ್ಬೇಕಾಗುತ್ತೆ. ಲಾಸ್ಟ್ ಟೈಮ್ ಅಲ್ಲಿ ನನ್ಗೊಂದ್ಸರಿ ಹೇಳೋದ್ರಲ್ಲಿ ನೆನಪು ಹೋದ್ರು ಕೂಡ ನೀವು ಆ ಲಾಸ್ಟ್ ಅಲ್ಲಿ ಎಲ್ಲ ಎಡಿಟಿಂಗ್ ಮುಗಿದ್ಮೇಲೆ ಫೋಟೋ ಎಲ್ಲ ಆಡ್ ಮಾಡಿದ ಮೇಲೆ ಈ ಎಡಿಟಿಂಗ್ ಇದು ಟೆಂಪ್ಲೇಟ್ ನ ನೀವು ಇನ್ಹೈಡ್ ಮಾಡ್ಬೇಕಾಗುತ್ತೆ, ಅದನ್ನ ತೆಗಿಬೇಕಾಗುತ್ತೆ. ತೆಗೆದ್ರೇನೆ ಈ ವಿಡಿಯೋದಲ್ಲಿ ಆ ಟೆಂಪ್ಲೇಟ್ ಎಫೆಕ್ಟ್ ನ ಆಡ್ ಆಗುತ್ತೆ, ಶೋ ಆಗುತ್ತೆ. ಅಲ್ಲಿವರೆಗೂ ಶೋ ಆಗಲ್ಲ ಅದು. ಇವಾಗ ನಮ್ಮ ಎಡಿಟಿಂಗ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನುವ ಸಲುವಾಗಿ ನಾನು ಅದನ್ನ ಐಡ್ ಮಾಡಕ್ಕೆ ಹೇಳ್ತೀನಿ ನಿಮ್ಗೆ. ಈಗ ಬನ್ನಿ, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಐಕಾನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇದೀರಲ್ಲ, ಈ ತರ ಫೋಟೋಗಳನ್ನ ನೀವು ರೆಡಿ ಮಾಡಿ ಇಕ್ಕೋಬೇಕು. ಆ ಫೋಟೋಗಳನ್ನ ಒಂದ್ ಸ್ವಲ್ಪ ಕ್ವಾಲಿಟಿ ಮಾಡಿ ಇಕ್ಕೋಬೇಕು. ಫೋಟೋನ ಬರೀ ಫೋಟೋನೇ ಹಾಕ್ಬಾರ್ದು. ನೀವು ನಾರ್ಮಲ್ ಅಲ್ಲಿ ಕ್ಯಾಮ್ರಾದಲ್ಲಿ ಹೊಡೆದಂತ ಫೋಟೋನ ಹಾಕ್ಬಾರ್ದು, ಮೊಬೈಲ್ ಅಲ್ಲಿ ಹೊಡೆದಿರೋದು.
ಒಂದು ಸ್ವಲ್ಪ ನಾರ್ಮಲ್ ಫೋನ್ನಿಕ್ಕಿಂತ ಒಂದು ಸ್ವಲ್ಪ ಕ್ಯಾಮ್ರಾದಲ್ಲಿ ಬರೋ ಹಾಗೆ ನೀವು ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೆ ನೋಡಿ ಈ ಥರ ಒಂದು ಸ್ವಲ್ಪ ಏನಾದರೂ ಸ್ವಲ್ಪ ಈ ಕಡೆಗೆ ಜರುಗಿಸ್ಕೊಂಬಿಡಿ. ನೋಡ್ತಾ ಇದ್ದೀರಲ್ಲ, ನೋಡಿ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರಾಲ್ ಅಪ್ ಮಾಡ್ಕೊಂಬನ್ನಿ. ಇಲ್ಲಿ ಮತ್ತೆ ನೆಕ್ಸ್ಟ್ ಫೋಟೋ ಇರುತ್ತೆ, ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಫೋಟೋ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೀವು ಒಂದು ಕಡೆಯಿಂದ. ನೋಡ್ತಾ ಇದ್ದೀರಲ್ಲ, ಈ ಫೋಟೋನ ಒಂದು ಸ್ವಲ್ಪ ಮೇಲೆ ತಗೊಳ್ಳಿ. ಫೋಟೋನ ಜಾಸ್ತಿ ಕೆಳಗಡೆ ಬಂತು, ಈ ಥರ ಮೇಲೆ ತಗೊಂಡು ಇಲ್ಲಿ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ ಫೋಟೋನ. ನೋಡಿ ಈ ಥರ ನೀವು ಫೋಟೋನ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಒಂದೊಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫೋಟೋ ಆ್ಯಡ್ ಮಾಡೋದಷ್ಟೇ. ನೋಡ್ತಾ ಇದ್ರಲ್ಲ, ನೋಡಿ ಈ ಥರ ಫೋಟೋ ಮೇಲ್ಗಡೆ ಜಾಸ್ತಿ ಮೇಲ್ಗಡೆ ಹೋಗಿತ್ತು ಅಂದರೆ ಒಂದು ಸ್ವಲ್ಪ ಕೆಳಗಡೆ ತೊಗೊಂಬನ್ನಿ ಹಿಂಗೆ. ಮತ್ತು ಇಲ್ಲಿ ಒಂದು ಸ್ವಲ್ಪ ಕಟ್ ಆಗಿರುತ್ತೆ ನೋಡ್ಕೊತಿರ್ಬೋದು. ಒಂದು ಸ್ವಲ್ಪ ಇದು ಫೋಟೋನ ಒಂದು ಸ್ವಲ್ಪ ನೋಡಿ ಈ ಥರ ಈ ಮೂವ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಈ ಒಂದು ಸ್ವಲ್ಪ ಕೆಳಗಡೆ ತೊಗೊಂಡ್ಬನ್ನಿ. ಇದನ್ನು ಒಂದು ಸ್ವಲ್ಪ ಮೇಲ್ಗಡೆ ಎತ್ತಿ ನೋಡಿ. ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ನೀವು ನೋಡಿಕೊಂಡು. ನಾವು ಒಂದು ಸ್ವಲ್ಪ ಅವಸರದಲ್ಲಿ ಹೇಳಿರ್ತೀವಿ, ನೀವು ಕರೆಕ್ಟಾಗಿ ಕುಂತ್ಕೊಂಡು ಒಂದೊಂದೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಫೋಟೋ ಹಾಕ್ಕೊಂಡು ಒಂದು ಸ್ವಲ್ಪ ಕೆಳಗಡೆ ಜಾಸ್ತಿ ಆಗಿತ್ತು ಅಂದರೆ ಮೇಲ್ಗಡೆ ಎತ್ಬಿಡಿ. ಈ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇದೇ ಥರ ಎಲ್ಲ ಫೋಟೋನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಸ್ವಲ್ಪ ವೈಟ್ ಎಫೆಕ್ಟ್ನ ಆ್ಯಡ್ ಮಾಡಿರ್ತೀವಿ ನಾನು. ಈ ಫೋಟೋನ ನೀವು ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ವೈಟ್ ಶ್ಯಾಡೋ ಒಂದು ಸ್ವಲ್ಪ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ಬೋದು. ನೋಡಿ ಇದೇ ಫೋಟೋನ ಹಾಕಿದ್ದೀನಿ ನೋಡಿ. ಇಲ್ಲಿ ಆ ಫೋಟೋನ ಇಲ್ಲಿ ವೈಡ್ ಇದೆ ನೋಡಿ, ಇದನ್ನು ಒಂಚೂರು ಹೈಡ್ ಮಾಡ್ಕೊಂಬಿಡಿ. ಅವು ಇಲ್ಲಿ ಒಂದು 2-3 ಫೋಟೋ ಹಾಕಕ್ಕೆ ಮಾತ್ರ ಹೈಡ್ ಮಾಡ್ಕೊಳ್ಳಿ ಅದನ್ನು. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಬೇಕಾಗಿರುವಂಥ ಫೋಟೋನ. ನೋಡ್ತಾ ಇದ್ದೀರಲ್ಲ, ನೋಡಿ ಈ ಥರ ಕರೆಕ್ಟಾಗಿ ಬಂದಿರಲಿಲ್ಲ ಅಂತಂದರೆ ತಂದು ಇಟ್ಬಿಡಿ, ಆರಾಮಾಗಿ ಕುತ್ಕೊಂಡ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ನೋಡಿ. ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಇಲ್ಲಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಫೋಟೋನು ಒಂದೊಂದಾಗಿ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ನೀವು ನೋಡಿ ಕ್ಲೀನಾಗಿ ಬಂತು ಅಂದರೆ, ಬಂದಿಲ್ಲ ಅಂದ್ರೆ ಮೂವ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಈ ಥರ ನೀವು ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಫೋಟೋನು ಇದೇ ಥರ ಮಾಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಎಲ್ಲ ಫ್ರೆಂಡ್ಸ್, ಇದೇ ಥರ ಮಾಡಿಬಿಟ್ಟು ನಿಮಗೆ ಇಲ್ಲಿ ಲೇಯರ್ ಇದೆ ನೋಡಿ, ಈ ಲೇಯರ್ನ ಒಂದು ಸ್ವಲ್ಪ ಈ ಲೇಯರ್ ಇದೆ ನೋಡಿ, ರೌಂಡರ್ ಚೆಂಗಲ್ ಅಂತ ಇದೆ ನೋಡಿ. ಅದನ್ನು ಚೇಂಜ್ ಮಾಡ್ಕೋಬೇಕಂತಂದರೆ ಕಲರು ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗುವಂಥ ಕಲರ್ನ ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಗ್ರೀನ್ ಕಲರ್ ಹಾಕೋಬೋದು. ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಆ ಕಲರ್ನ ಹಾಕ್ಕೊಂಡು ಎಡಿಟಿಂಗ್ ಮಾಡ್ಕೊಳ್ಳಿ. ನೋಡಿ ಇದು ಹಾಕೊಂಡ್ರು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಇದು ಹಾಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಯಾವುದು ಇಷ್ಟ ಅನಿಸುತ್ತೆ ಅದನ್ನು ಹಾಕ್ಕೊಂಡು ನೀವು ಎಡಿಟಿಂಗ್ನ ನಿಮ್ಮ ವಿಡಿಯೋಗೆ ಯಾವ ಥರ ಸೂಟ್ ಆಗುತ್ತೆ ಆ ಥರ ಸೂಟ್ ಮಾಡ್ಕೊಂಡು ನೀವು ಎಡಿಟ್ ಮಾಡ್ಕೋಬೋದು. ನಾನು ಹೇಳೋದನ್ನು ಎಲ್ಲನೂ ಹೇಳ್ಕೊಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪ ನನಗೆ ಇದೆ ಚೆನ್ನಾಗಿ ಅನಿಸುತ್ತೆ, ಅದೇ ಇಡ್ತೀನಿ. ಮತ್ತು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಡಿಯೋ ಅನ್ನೋ ಆಪ್ಷನ್ಸ್ ಬರುತ್ತೆ ನೋಡಿ, ಆ ಆಡಿಯೋ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಇಷ್ಟ ಆಗಿರುವಂಥ ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಆಡಿಯೋನ ನಾನು ಎಂಡ್ವರೆಗೂ 30 ಸೆಕೆಂಡ್ವರೆಗೂ ಇಟ್ಟಿರ್ತೀನಿ, ಜಾಸ್ತಿ ಏನು ಇಕ್ಕಿರಲ್ಲ ಈ ವಿಡಿಯೋನ. ಸ್ಟೇಟಸ್ಸು ಇಲ್ಲ 27 ಸೆಕೆಂಡ್ ಇದೆ. ಅಲ್ಲಿನಿಗೆ ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡಿಗೆ ಇರೋದನ್ನು ಕಟ್ ಮಾಡ್ಕೊಳ್ಳಿ, ಕಟ್ ಆಗುತ್ತೆ. ಆಮೇಲೆ ಈ ವಿಡಿಯೋನ ಇಲ್ಲಿ ಮೂಲೆಯಲ್ಲಿ ಒಂದು ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಮರ್ತೋಗಿದ್ದೀನಿ, ಇಲ್ಲಿ ಲೇಯರ್ಗಳು ನಾವು ಹೈಡ್ ಮಾಡಿದ್ದೀವಲ್ಲ ಆ ಲೇಯರ್ಗಳೆಲ್ಲ ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ 2 ನೋಡಿ ಅದನ್ನು ರಿಮೂವ್ ಮಾಡಬೇಕು. ನೋಡ್ತಾ ಇದ್ದೀರಾ ಒಂದೊಂದು ಫೋಟೋನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನೋಡಿ. ಈ ಥರ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬಂದರೆ ನೋಡಿ ಎಷ್ಟು ಸ್ಮೂತ್ಲೆಸ್ ಆಗಿ ವಿಡಿಯೋ ರೆಡಿ ಆಗಿದೆ. ಪ್ಲಸ್ ಇಲ್ಲಿ ಮೂಲೆಯಲ್ಲಿ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋನ ನೀವು ಸ್ಟೇಟಸ್ ಇಟ್ಕೋಬೋದು. ಸ್ಟೇಟಸ್ ಇಟ್ಟರೆ ಬ್ಲರ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಇದರಲ್ಲಿ
ಕಮೆಂಟ್ ಮಾಡಿದರೆ ನಿಮ್ಮ ಅಭಿಪ್ರಾಯದ ಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇನ್ನೊಂದು ವಿಡಿಯೋ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಉಪಯುಕ್ತ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಭೇಟಿ ನೀಡಿ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ